ನಮಸ್ತೆ ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೆ ಆಶ್ಲೇಷ ಬಲಿ ಪೂಜೆನ ಯಾವ ರೀತಿ ಆನ್ಲೈನಲ್ಲಿ ಅಪ್ಲೈ ಮಾಡೋದು ಅಂದ್ಬಿಟ್ಟು. ಇದಕ್ಕೂ ಮುಂಚೆ ನಾನು ನಿಮ್ಮ ಜೊತೆ ಶೇರ್ ಮಾಡಿದೆ ಕುಕ್ಕೆ ಸುಬ್ರಹ್ಮಣ್ಯದ ಸರ್ಪ ಸಂಸ್ಕಾರ ದೋಷನ ಯಾವ ರೀತಿ ಅಪ್ಲೈ ಮಾಡೋದು, ಆನ್ಲೈನ್ ಬುಕ್ಕಿಂಗ್ ಮಾಡಿಕೊಂಡು ಹೇಗೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸೋದು ಅಂದ್ಬಿಟ್ಟು ಆನ್ಲೈನ್ ಬುಕ್ಕಿಂಗ್ ಮಾಡೋದನ್ನ ನಾನು ತೋರಿಸಿದ್ದೆ. ಸರ್ಪ ಸಂಸ್ಕಾರನ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ಅದನ್ನು ಇವಾಗ ಆಶ್ಲೇಷ ಬಲಿ ಪೂಜೆ ಮಾಡಿಸ್ತಾರಲ್ಲ ಅದು ಯಾವ ರೀತಿ ಆನ್ಲೈನಲ್ಲಿ ಅಪ್ಲೈ ಮಾಡೋದು ಅಂದ್ಬಿಟ್ಟು ಕೂಡ ನಾನು ಇಲ್ಲಿ ತೋರಿಸ್ತೀನಿ. ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಆಗಿ ವಿವರವಾಗಿ ನೀಟಾಗಿ ಲೈವಲ್ಲೇ ತೋರಿಸ್ತಾ ಹೋಗ್ತೀನಿ. ನೋಡ್ತಾ ಇರ್ಬೋದು, ನಿಮ್ಮ ಗೂಗಲಲ್ಲಿ ಸರ್ಚ್ ಕೊಡಿ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಅಂತ ಹಾಕಿದ ತಕ್ಷಣ ದೇವಸ್ಥಾನ ವೆಬ್ಸೈಟ್ಗಳೆಲ್ಲ ಓಪನ್ ಆಗುತ್ತೆ. ಇಲ್ಲಿ ಲಿಂಕ್ ನೋಡ್ತಾ ಇರ್ಬೋದು, ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಈ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿದ್ದೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಪೇಜ್ಗೆ ಓಪನ್ ಆಗುತ್ತೆ. ಇದು ದೇವಸ್ಥಾನದ ಪೇಜ್ ಆಗಿದೆ, ಇದು ದೇವಸ್ಥಾನದ ವೆಬ್ಸೈಟ್ ಆಗಿದೆ. ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ ಅಂತ ಅಂದ್ಬಿಟ್ಟಿದೆ, ದಕ್ಷಿಣ ಕನ್ನಡ ಡಿಸ್ಟಿಕ್ಕು. ಇಲ್ಲಿ ತುಂಬ ಆದಂಥ ಸರ್ವಿಸ್ ಕೂಡ ನೀವು ನೋಡ್ಬೋದು. ಇಲ್ಲಿ ಕೆಳಗಡೆ ನೋಡ್ತಾ ಇದ್ದೀರಲ್ಲ, ಪೂಜಾ ಇದೆ, ಫೆಸ್ಟಿವಲ್ಸ್ ಇದೆ, ಈ ಸೇವಾಸ್ ಇದೆ, ಮತ್ತು 360 ದಿನವೂ ಏನೆಲ್ಲ ಪೂಜೆ ನಡೀತಿದೆ ಅಂತ ಎಲ್ಲ ಪ್ರತಿಯೊಂದು ಕೂಡ ಇಲ್ಲಿ ಇದೆ. ಮತ್ತು ದರ್ಶನ ಟಿಕೆಟ್ ಬುಕ್ಕಿಂಗ್ ಕೂಡ ಇಲ್ಲಿ ಆನ್ಲೈನಲ್ಲಿ ಮಾಡ್ಕೋಬಹುದು. ಪ್ರತಿಯೊಂದು ಸೇವಾ ಕೂಡ ಇಲ್ಲಿ ಅವೈಲೇಬಲ್ ಇದೆ. ನಾವಿಲ್ಲಿ ಮಾಡ್ತಾ ಇರೋದು ಈ ಸೇವಾ ಅಂತ ಇದೆಯಲ್ಲ, ಈ ಸರ್ವಿಸ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಡೊನೇಷನ್ ಮಾಡೋದಕ್ಕೆ, ದೇವಸ್ಥಾನಕ್ಕೆ ಡೊನೇಷನ್ ಆಗಲಿ, ಮತ್ತು ಅನ್ನದಾನ ಮಾಡೋದಕ್ಕೆ ಡೊನೇಷನ್ ಆಗಲಿ, ಮತ್ತು ಏನಾದರೂ ದೇವಸ್ಥಾನ ಕಟ್ಟೋದಕ್ಕೆ ಏನಾದರೂ ಡೊನೇಷನ್ ಆಗಲಿ, ಅದು ಕೊಡ್ಬೋದು. ಮತ್ತು ಇಲ್ಲಿ ಬಂದು ನೆಕ್ಸ್ಟ್ ಬಂದು ಸೇವಾ ಬುಕ್ಕಿಂಗ್ ಇಲ್ಲಿ ಅಲ್ಲ, ಆಶ್ಲೇಷ ಬಲಿ ಅಂತ. ಇಲ್ಲಿ ನೀವು ಕನ್ನಡ ಕೂಡ ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ನಾನು ಕನ್ನಡ ಆಪ್ಷನ್ನ ಮಾಡ್ಕೊತಾ ಇಲ್ಲಿ ನೋಡ್ತಾ ಇದ್ದ ಮೇಲೆ ಕನ್ನಡ ಮತ್ತು ಇಂಗ್ಲೀಷ್ ಅಂತ ಎರಡೂ ಇದೆ. ನಾನು ಇಲ್ಲಿ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ಬಿಟ್ಟು ಕನ್ನಡ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ದಾನ ನೋಡ್ಬೋದು, ಅನ್ನದಾನ ನೋಡ್ಬೋದು, ಮತ್ತು ನವೀಕರಣ ನೋಡ್ಬೋದು. ಇಲ್ಲಿ ಆಶ್ಲೇಷ ಬಲಿ ಅಂತ ಇದೆ 4ನೇದು. ಇದು 5ನೇದು ಬಂದು ಸರ್ಪ ಸಂಸ್ಕಾರದ ಬಗ್ಗೆ ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡೀನಿ. ಅದ್ರ ಬಗ್ಗೆ ತುಂಬಾ ನನಗೆ ಕಮೆಂಟ್ಸ್ ಬಂದಿದೆ, ನಂಗೆ ತುಂಬಾ ಖುಷಿ ಆಯಿತು. ಬನ್ನಿ ಇವಾಗ ಆಶ್ಲೇಷ ಬಲಿ ಪೂಜೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡ್ತಾ ಇರ್ಬೋದು. ಇಲ್ಲಿ ನೆಕ್ಸ್ಟ್ ಬಂದು ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೇಟ್ ಓಪನ್ ಆಗುತ್ತೆ. ಆಶ್ಲೇಷ ಬಲಿ ಅಂತ ನೋಡ್ತಾ ಇರಲ್ಲ, ಅದ್ರ ಬಗ್ಗೆ ಇಲ್ಲಿ ಡೇಟ್, ನೀವು ಯಾವ ಡೇಟ್ಗೆ ಹೋಗಬೇಕು ಅನ್ನೋದು ಕೂಡ ಇಲ್ಲಿ ತೋರಿಸ್ತಾ ಇರುತ್ತೆ. ನೀವು ಡೈರೆಕ್ಟ್ನ ಸೆಲೆಕ್ಟ್ ಮಾಡ್ಕೊಬೋದು. ಇವಾಗ ನಾನು ಡಿಸೆಂಬರ್ ತಿಂಗಳಲ್ಲಿ ಅಪ್ಲೈ ಮಾಡ್ತಾ ಇರೋದ್ರಿಂದ ಈ ಡಿಸೆಂಬರ್ ಇಲ್ಲಿ ಯಾವ್ಯಾವೆಲ್ಲ ಖಾಲಿ ಇದೆ ಅಂತ ಕೂಡ ನೋಡ್ತಾ ಇರ್ಬೋದು. ಗ್ರೀನ್ ಕಲರ್ ಇರೋದೆಲ್ಲ ಅವೈಲೇಬಲ್ ಇದೆ, ರೆಡ್ಡಲ್ಲಿರೋದು ನಾಟ್ ಅವೈಲೇಬಲ್ ಇದೆ, ಆಲ್ರೆಡಿ ಬುಕ್ ಆಗೋಗಿದೆ ಅಂತ ಇದೆ. ಮತ್ತು ಯಾವುದೂ ಇಲ್ಲ ಅಂದಾಗ ಅದು ಗ್ರೇ ಕಲರ್ ಕಾಣ್ತಿದ್ದಿಲ್ಲ, ಅದು ಬಂದು ನೋ ಸರ್ವಿಸ್ ಅಂತ ತೋರಿಸ್ತಾ ಇದೆ. ಈಗ ನಾನು ನೆಕ್ಸ್ಟ್ ಮಂತ್ಗೆ ನಾನು ಅಂದರೆ ಜನವರಿ 2025ನೇ ವರ್ಷದಲ್ಲಿ 13ನೇ ತಾರೀಕನ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ನಾನು ಹೋಗೋ ಡೇಟು 13ನೇ ತಾರೀಕು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. 13ನೇ ತಾರೀಕನ್ನ ಅವೈಲೇಬಲ್ ಇರೋದ್ರಿಂದ ಕ್ಲಿಕ್ ಮಾಡಿದ ತಕ್ಷಣ ಕೆಳಗಡೆ ನೋಡ್ತಾ ಇರ್ಬೋದು. ನೆಕ್ಸ್ಟ್ ಇಲ್ಲಿ ಓಪನ್ ಆಗುತ್ತೆ, ಕೆಳಗಡೆ ಅವೈಲೇಬಲ್ ಡೇಟ್ ಅಂತ ಕೂಡ ತೋರಿಸುತ್ತೆ. ಅಲ್ಲಿ ಬುಕ್ಕಿಂಗ್ ಟೈಮಿಂಗ್ಸು ಮತ್ತು ಫೀಸ್ ಎಷ್ಟು ಅಂತಲೂ ಕೂಡ ಪ್ರತಿಯೊಂದು ಕೂಡ ತೋರಿಸುತ್ತೆ. ನೋಡ್ತಾ ಇರ್ಬೋದು, ಅವೈಲೇಬಲ್ ಟಿಕೆಟ್ 13/1/2025ಕ್ಕೆ ನಾನು ಬುಕ್ಕಿಂಗ್ ಮಾಡ್ತಾ ಇರೋದು. ಮತ್ತು ಬುಕ್ಕಿಂಗ್ ಮಾಡೋದು ದರ್ಶನದ ಸಮಯ ಕೂಡ ಅಲ್ಲಿ ಆಲ್ರೆಡಿ ತೋರಿಸ್ತಾ ಇದೆ. ಬೆಳಗಿನ ಜಾವ 6:30ಇಂದ 7:30ವರೆಗೂ. ಅಮೌಂಟ್ ಬಂದು 400 ರೂಪಾಯಿ ಆಗುತ್ತೆ. ಇಲ್ಲಿ ಇನ್ನೇನಿಲ್ಲ. ಅದನ್ನ ಯಾವ ರೀತಿ ಮಾಡೋದು, ಕೆಳಗಡೆ ನೋಡಿ ಬುಕ್ ಅಂತ ಕಾಣ್ತಿದೆಯಲ್ಲ, ಆ ಬುಕ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಆ ಬುಕ್ ಅನ್ನೋದ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡ್ತಾ ಇರ್ಬೋದು, ಇಲ್ಲಿ ಪಕ್ಕದಲ್ಲಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ನಿಮ್ಮ ಡೀಟೇಲ್ಸ್ ಎಲ್ಲ ಇಲ್ಲಿ ಹಾಕ್ಕೋಬೇಕಾಗುತ್ತೆ. ನನಗೆ ಇಲ್ಲಿ ಕನ್ನಡ ಇಲ್ಲ, ಇಂಗ್ಲೀಷ್ ಕಂಫರ್ಟ್ ಇರೋದ್ರಿಂದ ಇಂಗ್ಲೀಷ್ ಲ್ಯಾಂಗ್ವೇಜ್ನ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ನೋಡ್ತಾ ಇದ್ದರೆ ಮೇಲ್ಗಡೆ ID proof once used for a successful Darshana booking can be reused only after 5 days ಫ್ರಮ್ ದರ್ಶನ ಡೇಟ್. ನೀವು ಬುಕ್ ಮಾಡಿದ್ದೀರಲ್ಲ ದರ್ಶನ ಟಿಕೆಟು, ನೀವು ಆಲ್ರೆಡಿ ಹೋಗಲಿಲ್ಲ ಅಂದರೆ ಇನ್ನೊಂದ್ಸಲಿ ಬುಕ್ ಮಾಡಬೇಕು ಅಂದರೆ, ನೀವು ಬುಕ್ ಮಾಡಿ 13ನೇ ತಾರೀಕು ಬುಕ್ ಮಾಡ್ತಾ ಇದ್ದೀರ ಅಂದರೆ ಅದಾಗಿ 5 ದಿನ ಆದಮೇಲೆ ಮತ್ತು ಇನ್ನೊಂದ್ಸಲಿ ಅದೇ ಸೇಮ್ ಪ್ರೂಫ್ ಹಾಕ್ಬಿಟ್ಟು ನಿಮ್ಮ ID ಪ್ರೂಫ್ ಹಾಕಿ ಇನ್ನೊಂದ್ಸಲಿ ಬುಕ್ ಮಾಡ್ಕೋಬಹುದು ಆಫ್ಟರ್ 5 ಡೇಸ್ ಆದಮೇಲೆ, ಬುಕ್ಕಿಂಗ್ ಆದಮೇಲೆ. ಇಲ್ಲಾಂದರೆ ನೀವು ಆ ಡೇಟ್ಗೆ ಹೋಗಲಿಲ್ಲ ಅಂದರೆ ಅದೇನು ಮಾಡೋಕ್ಕಾಗಲ್ಲ, ಮತ್ತು ಇನ್ನೊಂದ್ಸಲಿ ನೀವು ಬುಕ್ ಮಾಡ್ಕೊಂಡು ಹೋಗಬೇಕು. 5 ದಿನ ಆದಮೇಲೆ ಬುಕ್ ಮಾಡ್ಕೋಬೋದು ಇನ್ನೊಂದ್ಸಲಿ. ಅದು ಕ್ಯಾನ್ಸಲ್ ಮಾಡೋ ಆಪ್ಷನ್ಸ್ ಇದೆಲ್ಲ ಅಂದ್ಕೊತೀನಿ. ಇದಾದಮೇಲೆ ನೋಡ್ತಾ ಇರಲ್ಲ ದರ್ಶನ ಟೈಮು ಮತ್ತು ಎಲ್ಲ ಅಲ್ಲಿ ಆಲ್ರೆಡಿ ಇನ್ಬಿಲ್ಟ್ ಬಂದುಬಿಟ್ಟಿದೆ. ಯಾಕೆಂದರೆ ನಾವು ಡೇಟ್ ಸೆಲೆಕ್ಟ್ ಮಾಡಿದ ತಕ್ಷಣ ಟೈಮು ಎಲ್ಲ ಬಂದುಬಿಟ್ಟಿದೆ. ಸ್ಟೇಟ್ ಕೂಡ ತೋರಿಸಿದೆ ಇಲ್ಲಿ. ಮತ್ತು ಇಲ್ಲಿ ಡಿಸ್ಟಿಕ್, ನೀವು ಯಾವ ಡಿಸ್ಟಿಕ್ ಇದೆಯೋ ನಿಮ್ಮ ಅಡ್ರೆಸ್ನ ಇಲ್ಲಿ ಹಾಕೋಬೇಕಾಗುತ್ತೆ. ನಿಮ್ಮ ಆಧಾರ್ ಕಾರ್ಡ್ ನೀವೇನು ಅಡ್ರೆಸ್ಸಲ್ಲಿ ಇದ್ದಿದ್ದೋ ಆ ಅಡ್ರೆಸ್ನ ಅಲ್ಲಿ ಹಾಕೋಬೇಕಾಗುತ್ತೆ.
ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡ್ಕೊಂಡು ನಿಮ್ಮ ಹೆಸರನ್ನ ಅಲ್ಲಿ ಹಾಕ್ಕೊಂಡು ಮತ್ತು ಪ್ರೂಫ್ ನೋಡ್ತಾ ಇರಲ್ಲ ಪ್ರೂಫ್ ಟೈಪ್ನ ಇಲ್ಲಿ ಹಾಕ್ಕೋಬೇಕಾಗುತ್ತೆ. ಇಲ್ಲಿ ಬಂದು ಪ್ರೂಫ್ ಟೈಪು ರೇಷನ್ ಕಾರ್ಡು, ವೋಟರ್ ಕಾರ್ಡು ಮತ್ತು DL ಈ ಮೂರನ್ನೇ ನೀವು ಇಲ್ಲಿ ಕೇಳ್ತಾ ಇದೆ. ಆಧಾರ್ ಕಾರ್ಡ್ ಆಪ್ಷನ್ ಇಲ್ಲಿಲ್ಲ. ಅದರಲ್ಲಿ ಯಾರೋ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಆ ಪ್ರೂಫ್ ನಂಬರ್ನ ನೀವು ಅಲ್ಲಿ ಹಾಕ್ಕೋಬೇಕಾಗುತ್ತೆ. ನಂಬರ್ನ ಹಾಕ್ಕೊಳ್ಬೋದು, ಇಲ್ಲಾಂದರೆ ಇಲ್ಲ. ಅಲ್ಲಿ ಪ್ರೂಫ್ ನಂಬರ್ ಹಾಕಂಗಿದ್ರೆ ಇದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ವೋಟರ್ ಕಾರ್ಡ್ ಇದು ತೊಗೊಂಡು ಹೋದರೆ ಸಾಕಾಗುತ್ತೆ. ಅದಾದಮೇಲೆ ಇಲ್ಲಿ ಜೆಂಡರ್ ನೀವು ಯಾವುದು ಅಪ್ಲೈ ಮಾಡ್ತಾರೋ ಆ ಜೆಂಡರ್ನ ಹಾಕ್ಕೋಬೇಕಾಗುತ್ತೆ, ಮೇಲೋ ಫೀಮೇಲೋ. ಆಮೇಲೆ ಏಜ್ ಕೂಡ ಅಲ್ಲಿ ಹಾಕ್ಕೋಬೇಕಾಗುತ್ತೆ, ಅವ್ರಿಗೆ ಎಷ್ಟು ಏಜ್ ಇವಾಗ ಅಂತ ಅಂದ್ಬಿಟ್ಟು. ಅದಾದಮೇಲೆ ಡೋರ್ ನಂಬರು, ಲೊಕೇಶನ್ನು, ವಿಲೇಜು, ಪಿನ್ ಕೋಡು, ಇಮೇಲ್ ID ಕಂಪಲ್ಸರಿ ಹಾಕಲೇಬೇಕು. ಇಮೇಲ್ ID ಮತ್ತು ಮೊಬೈಲ್ ನಂಬರ್ ಹಾಕಲೇಬೇಕಾಗುತ್ತೆ. ಅದು ರೆಡ್ ಮಾರ್ಕ್ ಇರೋದ್ರಿಂದ ಅದು ಕಂಪಲ್ಸರಿ ಹಾಕಲೇಬೇಕು. ಇಮೇಲ್ ID ಮತ್ತು ಮೊಬೈಲ್ ನಂಬರ್ ಹಾಕ್ಕೊಂಡು ಮತ್ತು ಅಮೌಂಟ್ ಕೂಡ ಇಲ್ಲಿ ತೋರಿಸ್ತಾ ಇದೆ. ಅಮೌಂಟ್ ಎಷ್ಟು ನೀವು ಪೇ ಮಾಡಬೇಕಾಗುತ್ತೆ, ಆನ್ಲೈನಲ್ಲೇ ಪೇ ಮಾಡಬೇಕಾಗುತ್ತೆ, ಅದು ಕೂಡ ಇಲ್ಲಿ ತೋರಿಸ್ತಾ ಇದೆ. ಆಮೇಲೆ ಕ್ಯಾಪ್ಚರ್ ಕೋಡ್ ಅಲ್ಲಿ ಏನಿದೆಯೋ ಕ್ಯಾಪ್ಚರ್ ಕೋಡ್ನ ಇಲ್ಲಿ ಎಂಟ್ರಿ ಮಾಡಿ ಅಲ್ಲಿ ಚೆಕ್ ಬಾಕ್ಸ್ ಇದೆಯಲ್ಲ ಟರ್ಮ್ ಆ್ಯಂಡ್ ಕಂಡೀಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅದ್ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೋಡ್ತಾ ಇರ್ಬೋದು ತುಂಬ ಟರ್ಮ್ ಆ್ಯಂಡ್ ಕಂಡೀಷನ್ ಇಲ್ಲಿ ತೋರಿಸ್ತಾ ಇದೆ. ಇದರಲ್ಲಿ ನೀವು ನೋಡ್ಬೋದು, ನೀವು ಬುಕ್ ಮಾಡಬೇಕಾದ್ರೆ ಏನು ID ಯೂಸ್ ಮಾಡಿದೋ ಅದೇ IDನ ತೊಗೊಂಡು ಹೋಗಬೇಕಾಗುತ್ತೆ. ನಿಮ್ಮ ಸ್ಲಾಟ್ನ ನೀವು ಕರೆಕ್ಟಾಗಿ ಫಾಲೋ ಮಾಡಬೇಕಾಗುತ್ತೆ. ಯಾವ ಟೈಮ್ಗೆ ಹೇಳಿದೋ ಅದೇ ಟೈಮ್ಗೆ ಇರಬೇಕಾಗುತ್ತೆ. ಮತ್ತು ಏನು ಡ್ರೆಸ್ ಕೋಡ್ ಇದೆಯೋ ಪ್ರತಿಯೊಂದು ಕೂಡ ಇನ್ಸ್ಟ್ರಕ್ಷನ್ ನೀವು ಇಲ್ಲಿ ನೋಡಿಕೊಂಡು ಓದ್ಕೊಂಡು ಹೋಗಬೇಕಾಗುತ್ತೆ. ಪ್ರತಿಯೊಂದು ಅದನ್ನು ಫಾಲೋ ಮಾಡಬೇಕಾಗುತ್ತೆ. ಟೈಮ್ ಕರೆಕ್ಟಾಗಿ ಇರಬೇಕಾಗುತ್ತೆ. ಚಪ್ಪಲು ಕೂಡ ಅಷ್ಟೇ ನಿಮ್ಮ ಇದರಲ್ಲಿ ಕ್ಯೂ ಅಲ್ಲಿ ಬಿಟ್ಟು ಹೋಗಬೇಕಾಗುತ್ತೆ. ಪ್ರತಿಯೊಂದು ಫಾಲೋ ಮಾಡಬೇಕು. ಅದಾದಮೇಲೆ ಇದೆಲ್ಲ ಒಂದ್ಸಲಿ ಓದ್ಕೊಂಡೆಲ್ಲ ರೆಫರ್ ಆದಮೇಲೆ ಕೆಳಗಡೆ ಬಂದರೆ ಲಾಸ್ಟಲ್ಲಿ ನಿಮಗೆ ಐ ಅಗ್ರಿ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಇದನ್ನ ಕರೆಕ್ಟಾಗಿ ಫಾಲೋ ಮಾಡಬೇಕು. ಟೈಮ್ ಕರೆಕ್ಟಾಗಿ ನೀವು ಅಲ್ಲಿ ಇರಬೇಕಾಗತ್ತೆ. ನಾನೀಗ ಇಲ್ಲಿ ಫಿಲ್ ಮಾಡ್ಕೊಂಡಿದ್ದೀನಿ. ಫಿಲ್ ಆದಮೇಲೆ ಸಬ್ಮಿಟ್ ಅಂತ ಕೊಡ್ತಾ ಇದ್ದೀನಿ. ಪ್ರತಿಯೊಂದು ನಾನು ಡೀಟೇಲ್ ಎಲ್ಲ ಫಿಲ್ ಮಾಡಿಕೊಂಡು ಟರ್ಮ್ ಆ್ಯಂಡ್ ಕಂಡೀಷನ್ಗೂ ನೋಡಿಕೊಂಡು ಓದ್ಕೊಂಡು ಇಲ್ಲಿ ಟರ್ಮ್ ಆ್ಯಂಡ್ ಕ್ಲಿಕ್ ಮಾಡಿ ಓಕೆ ಅಂತ ಕೊಡ್ತಾಯಿದ್ದೀನಿ. ಸಬ್ಮಿಟ್ ಕೊಡ್ತಾಯಿದ್ದೀನಿ. ಸಬ್ಮಿಟ್ ಕೊಟ್ಟಿದ ತಕ್ಷಣ ನಿಮಗೆ ಫೀಸ್ಗೆ ಹೋಗುತ್ತೆ, ಪೇಮೆಂಟ್ಗೆ ಹೋಗುತ್ತೆ. ಇಲ್ಲಿ ನಿಮ್ಮ ಪೇಮೆಂಟ್ ಮಾಡಬೇಕಾದ್ರೆ ಎಷ್ಟು ಆಗಿರ್ಬೋದು, ಮೊಬೈಲ್ ನಂಬರ್, ಇಮೇಲ್ ID ಮತ್ತು ಫೀಸ್ ಎಷ್ಟು, ಅಮೌಂಟ್ ಎಷ್ಟು ಅಂತ ಕೂಡ ಇಲ್ಲಿ ತೋರಿಸ್ತಾ ಇದೆ. ಮತ್ತು ನೀವು ಏನು ಸೇವಾ ಮಾಡಿಸ್ತಾ ಇರೋ ಕೂಡ ಅಲ್ಲಿ ತೋರಿಸುತ್ತೆ. ಅಲ್ಲಿ ಚೆಕ್ ಬಾಕ್ಸ್ ಇದೆಯಾ ಸ್ಟೇಟ್ ಬ್ಯಾಂಕ್ ಪಕ್ಕದಲ್ಲಿ, ಆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಂದರೆ ಸೆಲೆಕ್ಟ್ ಮಾಡಿಕೊಂಡು ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡ್ತಾ ಇರ್ಬೋದು ಇಲ್ಲಿ 3 ಆಪ್ಷನ್ಸ್ ಇದೆ. ಡೆಬಿಟ್ ಕಾರ್ಡಿಂದ ಕಟ್ಬೋದು, ಇಂಟರ್ನೆಟ್ ಬ್ಯಾಂಕಿಂಗಿಂದ ಕಟ್ಬೋದು, UPI ಇಂದ ಕಟ್ಬೋದು. ಅದು ನಾನು UPI ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. UPI ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ನೋಡ್ತಾ ಇರ್ಬೋದು ಇಲ್ಲಿ 2 ಆಪ್ಷನ್ಸ್ ತೋರ್ತಾ ಇದೆ. UPI ID ಕೇಳ್ತಾರೆ ಮತ್ತು UPI QR ಕೋಡ್ ಅಂತ ಕೇಳ್ತೇನೆ. ನಾನು ಈಸಿ ಆಗಲಿ ಅಂತ ಅಂದ್ಬಿಟ್ಟು QR ಕೋಡ್ನ ಓಪನ್ ಮಾಡ್ತಾಯಿದ್ದೀನಿ. QR ಕೋಡ್ನ ಸೆಲೆಕ್ಟ್ ಮಾಡ್ಕೊಂಡು ಕೆಳಗಡೆ ಪೇ ನೋವ್ ಅಂತ ಇದೆಯಲ್ಲ, ಪೇ ನೋವ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ನೋಡ್ತಾ ಇರ್ಬೋದು ನಿಮ್ಗೆ ಈ ಥರ QR ಕೋಡ್ ಓಪನ್ ಆಗುತ್ತೆ. ಇದನ್ನು ಸ್ಕ್ಯಾನ್ ಮಾಡಿ ನೀವು ಆರಾಮಾಗಿ ಶಾಪ್ಗಳಲ್ಲಿ ಯಾವ ಥರ ಪೇ ಮಾಡ್ತೀರೋ ಆ ಥರ ಪೇ ಮಾಡಬೇಕಾದ್ರೆ ಸ್ಕ್ಯಾನ್ ಮಾಡಿ ಪೇ ಮಾಡಬೇಕಾಗುತ್ತೆ. ಪೇ ಆದಮೇಲೆ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಅದಾಗದೆ ವಾಪಸ್ ನಿಮಗೆ ಏನು ಟಿಕೆಟ್ ಮಾಡ್ತೋ ಅಲ್ಲಿವರೆಗೂ ಬರೋವರೆಗೂ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ರೀಫ್ರೆಶ್ ಮಾಡೋಕ್ಕೆ ಹೋಗಬಾರ್ದು ಮತ್ತು ಚೇಂಜ್ ಮಾಡೋಕ್ಕೂ ಹೋಗಬಾರ್ದು. ನೋಡ್ತಾ ಇರ್ಬೋದು ಸಕ್ಸಸ್ಫುಲ್ ಆಗಿದೆ, ವೆಯ್ಟ್ ಮಾಡಿ ಅಂತ ಕೂಡ ಇಲ್ಲಿ ತೋರಿಸ್ತಾ ಇದೆ ರೀಫ್ರೆಶ್ ಮಾಡಿದ್ರೆ. ಅದಾದಮೇಲೆ ಇಲ್ಲಿ ನಿಮ್ಮ ಟಿಕೆಟು ಅಪ್ಡೇಟ್ ಆಗಿದೆ, ನಿಮ್ಮ ಟಿಕೆಟು ಜನ್ರೇಟ್ ಆಯಿತು. ಇಲ್ಲಿ ಪ್ರಿಂಟ್ ಕೂಡ ಆಪ್ಷನ್ ಇದೆ. ನಿಮ್ಮ ಹೆಸರು ಯಾರ ಹೆಸರಲ್ಲಿ ಆಗಿದೆಯೋ ಸಕ್ಸಸ್ಫುಲ್ ಆಗಿದೆ, ಪೇಮೆಂಟ್ ಕೂಡ ಆಗಿದೆ, ಡೇಟ್ ಕೂಡ ಸೆಲೆಕ್ಟ್ ಆಗಿದೆ. ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಥರ ಪ್ರಿಂಟ್ ಪೇಜ್ ಕೂಡ ಓಪನ್ ಆಗುತ್ತೆ. ಇಲ್ಲಿ ಪ್ರಿಂಟ್ ಕೂಡ ತೊಗೊಬೋದು, ಇಲ್ಲ ಸೇವ್ ಮಾಡಿಟ್ಕೊಂಡು ನೀವೆಲ್ಲ ಶಾಪಲ್ಗಳೆಲ್ಲ ನೀವು ಟಿಕೆಟ್ನ ತೊಗೊಬೋದಾಗುತ್ತೆ. ಟಿಕೆಟ್ ಮಾಡಿಸ್ಕೊಂಡು ನೀವು ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಿಂದ ಒಂದಿನ ಬಿಫೋರ್ ನಿಮಗೆ ಕಾಲ್ ಕೂಡ ಬರ್ಬೋದು, ಇಲ್ಲ ಒಂದು ಮೆಸೇಜ್ ಕೂಡ ಮೇಲ್ ಕೂಡ ಮಾಡಬಹುದು ಈ ಟೈಮಿಗೆ ಬನ್ನಿ ಅಂತ. ಕಾಲ್ ಮಾಡಿಲ್ಲ ಅಂದರೆ ಒಂದು ಮೆಸೇಜ್ ಕೂಡ ಹಾಕ್ತಾರೆ. ಆ ಟೈಮ್ಗೆ ಕರೆಕ್ಟಾಗಿ ಹೋಗಬೇಕಾಗುತ್ತೆ. ಅದಾದಮೇಲೆ ನಿಮಗೇನೋ ಗೊತ್ತಾಗಿಲ್ಲ ಅಂದರೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ಒಂದು ಕೌಂಟ್ರ್ ಇರುತ್ತಲ್ಲ ದೇವಸ್ಥಾನದ ಕೌಂಟ್ರ್, ಅಲ್ಲಿ ಹೋಗಿ ವಿಚಾರಿಸಿದ್ರೆ ಅವರೇ ಗೈಡ್ಲೈನ್ಸ್ ಕೊಡ್ತಾರೆ ಯಾವ ರೀತಿ ಮಾಡೋದು, ಯಾವ ಥರ ಮಾಡೋದು ಅಂತ ಅಂದ್ಬಿಟ್ಟು. ಓಕೆ, ನಿಮಗೆ ಈ ಥರ ಯಾವ ರೀತಿ ಆನ್ಲೈನಲ್ಲಿ ಆಶ್ಲೇಷ ಬಲಿ ಪೂಜೆನ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ಸ್ಟೆಪ್ ಬೈ ಸ್ಟೆಪ್ ಆಗಿ ಲೈವ್ ಆಗಿ ನಿಮಗೆ ತಿಳಿಸ್ಕೊಟ್ಟಿನಿ. ಯಾವ ಥರ ಆನ್ಲೈನ್ ಬುಕ್ಕಿಂಗ್ ಮಾಡಿಕೊಂಡು ಹೋಗೋದು ಹೇಗೆ ಅಂತ ಅಂದ್ಬಿಟ್ಟು. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂದ್ಕೊತೀನಿ. ಯೂಸ್ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ಹೊಸ ವಿಡಿಯೋದಲ್ಲಿ. ಬಾಯ್ ಬಾಯ್.